ಓಕೆ, ಮೈ ಸ್ಪಿರಿಚುವಲ್ ಜರ್ನಿ 2026, ನನ್ನ ಆತ್ಮೀಯ ಪ್ರಯಾಣ 2026ರಲ್ಲಿ. ಈ ವರ್ಷ ನಾವು ಲೋಕದವರ ಹಾಗೆ ನಡೆಯದೆ ದೇವರ ಮಕ್ಕಳಾಗಿ ನಾವು ನಡೀಲಿಕ್ಕಿದ್ದೇವೆ. ಮೊದಲನೇದಾಗಿ ಆಮೆನ್. ಎರಡನೇದಾಗಿ ನಾವು ಲೋಕಕ್ಕೆ ಅಂಟಿಕೊಂಡು ನಾವು ನಡೆಯದೆ ಲೋಕದಿಂದ ಬೇರ್ಪಟ್ಟ ಜೀವಿತದಲ್ಲಿ ನಾವು ಜೀವಿಸ್ಲಿಕ್ಕಿದ್ದೇವೆ. ಆಮೆನ್. ಜನರಿಗೋಸ್ಕರ ಮೆಚ್ಚಿಸುವ ಜೀವಿತವಲ್ಲದೆ ದೇವರನ್ನ ಮೆಚ್ಚಿಸುವ ಜೀವಿತದಲ್ಲಿ ಈ ವರ್ಷ ನಾವು ಮುಂದೆ ಸಾಗೋಣ. ಲೋಕವು, ಲೋಕದಲ್ಲಿರುವಂಥ ಎಲ್ಲ ಸಂಗತಿಗಳು ನಾಶವಾಗುವುದಕ್ಕಾಗಿ ಸಿದ್ಧ ಮಾಡಲ್ಪಟ್ಟಿದೆ. ಆದರೆ ನಾವಾದರೂ ಉಳಿಯುವುದಕ್ಕಾಗಿಯೂ ಜೀವಿಸುವುದಕ್ಕಾಗಿಯೂ ಸದಾಕಾಲ ಕರ್ತನ ಕೃಪೆಯಲ್ಲಿ ಮುಂದೆ ಸಾಗುವುದಕ್ಕಾಗಿ ನಾವೆಲ್ಲರೂ ಆರಿಸಲ್ಪಟ್ಟಿದ್ದೇವೆ, ನೇಮಿಸಲ್ಪಟ್ಟಿದ್ದೇವೆ, ಪ್ರತಿಷ್ಠಿಸಲ್ಪಟ್ಟಿದ್ದೇವೆ. ದೇವರ ಪ್ರತಿಷ್ಠೆ, ದೇವರ ಅಭಿಷೇಕ ನಮ್ಮ ತಲೆ ಮೇಲೆ ಇರುವುದಾಗಿದ್ದರೆ ಹಾಗಾದರೆ ನಾವು ದೇವರು ಮೆಚ್ಚುವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ನಮ್ಮ ಒಂದು ಈ ಜರ್ನಿ ಏನಿದೆಯಲ್ಲ, ಈ 2026ನಲ್ಲಿ ಈ ಜರ್ನಿ, ಓಕೆ, ಈ ವರ್ಷ ಪೂರ್ತಿ ನಾವು ದೇವರ ಕೈಯನ್ನು ಹಿಡಿದು ನಡೀತೇವೆ. ದೇವರು ನಮ್ಮ ಕೈಯನ್ನು ಹಿಡಿದು ನಡೆಯುವನಾಗಿದ್ದಾನೆ. ಗಾಡ್ಸ್ ಹ್ಯಾಂಡ್ ಈಸ್ ರೆಡಿ. ದೇವರ ಹಸ್ತವು ನಮ್ಮ ಜೊತೆಯಲ್ಲಿ ಸಿದ್ಧವಾಗಿದೆ. ಈ ವರ್ಷವು ನಾವು ಯಾವುದನ್ನು ನೋಡದೆ ನಮ್ಮ ಮುಂದೆ ಶಿಲುಬೆಯನ್ನು ಮಾತ್ರ ನಾವು ನೋಡೋಣ ರೀ. ಅದಕ್ಕೆ ಈ ಸಾಂಗ್ ಹಾಡಿದ್ವಿ ನಾವು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ನಾನು ಹೋಗುವೆನು, ನನ್ನ ಶಿಲುಬೆ ನಾನು ಹೊತ್ತುಕೊಂಡು ನಾನು ಹೋಗುವೆನು, ನಾನು ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನು ದೇವರ ಮಾರ್ಗದಿಂದ ತಪ್ಪಿಸಲಿಕ್ಕೆ ಅನೇಕ ಸಂದರ್ಭಗಳು ಉಂಟು, ಅನೇಕ ವಿಷಯಗಳು ಉಂಟು, ಅನೇಕ ದುರಾಸೆಗಳು ಉಂಟು. ಯಾವುದೋ ರೂಪದಲ್ಲಾದರೂ ದೇವರ ಸನ್ಮಾರ್ಗದಿಂದ ತಪ್ಪಿಸಿಕೊಳ್ಳುವಂಥ, ದೇವರ ಸನ್ಮಾರ್ಗದಿಂದ ಬಿದ್ದು ಹೋಗುವಂಥ ಅವಕಾಶಗಳು ಸೈತಾನನು ಪ್ರತಿ ಸಮಯದಲ್ಲಿ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ಸಮಯದಲ್ಲಿ ಅದನ್ನು ತಂದು ಒಡ್ಡುವನಾಗಿದ್ದಾನೆ. ಆದರೆ ಅವು ಎಲ್ಲವನ್ನ ದೇವರ ವಾಕ್ಯದ ಮೂಲಕ ಜಯಿಸುತ್ತಾ, ಯೇಸುವಿನ ನಾಮದಲ್ಲಿ ಜಯಿಸುತ್ತಾ ನಾವು ಮುಂದೆ ಸಾಗೋಣ. ನಮ್ಮ ಮುಂದೆ ಶಿಲುಬೆ ಇದೆ ರೀ. ಎಲ್ಲರೆಡೆ ನನ್ನ ಮುಂದೆ ಶಿಲುಬೆ ಇದೆ, ನನ್ನ ಮುಂದೆ ಶಿಲುಬೆ ಇದೆ. ಹಲ್ಲೆಲೂಯ. ಆ ಶಿಲುಬೆ ಯಾವುದಂದ್ರೆ ಅದು ಜಯದ ಶಿಲುಬೆ. ಆಮೇಲೆ ಅಲ್ರಿ, ಆ ಶಿಲುಬೆ ಯಾವ್ದು? ನಮ್ಮ ಬಿಡುಗಡೆ ಶಿಲುಬೆ ಆಗಿದೆ. ಆಮೇಲೆ ಆ ಶಿಲುಬೆ ಯಾವುದಂದ್ರೆ ನಮ್ಮನ್ನು ದೇವರ ಸನ್ಮಾರ್ಗಕ್ಕೆ ನಡೆಸುವ ಶಿಲುಬೆ ಆಗಿದೆ. ಆ ಶಿಲುಬೆ ಯಾವುದಂದ್ರೆ ನಮ್ಮನ್ನು ದೇವರ ರಾಜ್ಯಕ್ಕೆ ಸೇರಿಸುವ ಶಿಲುಬೆ ಆಗಿದೆ. 52 ವಾರವೂ ಕೂಡ, ಎಲ್ಲರ 52 ವಾರವೂ ನಾನು ಯೇಸುವಿನೊಂದಿಗೆ ಜೀವಿಸ್ತೇನೆ, ಯೇಸುವಿನೊಂದಿಗೆ ನಾನು ನಡೆಯುತ್ತೇನೆ. ಯಾವುದಕ್ಕೂ ಚಿಂತೆ ಮಾಡಬೇಡಿ. ದೇವ್ರ ವಾಕ್ಯ ಹೇಳ್ತಿದೆ. ಏನು ಹೇಳ್ತಿದೆ ದೇವ್ರ ವಾಕ್ಯ? ನಮಗೆ ಏನು ಹೇಳ್ತಿದೆ? ವಾಗ್ದಾನ ಏನಿದೆ? ನಿನ್ನ ಚಿಂತಾಭಾರವನ್ನೆಲ್ಲ ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ನಾನು ಕದಲಗೊಳಿಸಿದ ವಾಗ್ದಾನವನ್ನು ಇಟ್ಕೊಂಡು, ಮತ್ತು ದೇವರು ನಿಮಗೆ ವ್ಯಕ್ತಿಗತವಾಗಿ ಕೊಟ್ಟ ವಾಗ್ದಾನವನ್ನು ಹಿಡ್ಕೊಂಡು ನಾವು ಮುಂದೆ ಸಾಗೋಣ. ಆಮೆನ್. ಸೊ ಈ ಒಂದು ಜರ್ನಿನಲ್ಲಿ ನಾವು ಏನು ಮಾಡಬೇಕೆಂಬುದಾಗಿ 7 ವಿಷಯಗಳ ಕುರಿತಾಗಿ ನಿಮ್ಮ ಜೊತೆಯಲ್ಲಿ ನಾನು ಇರುವ 20 ನಿಮಿಷದಲ್ಲಿ ನಾನು ಹಂಚ್ಕೊಳ್ತೇನೆ. ಆರ್ ಯು ರೆಡಿ? ಸೊ 7 ಪಾಯಿಂಟ್ಸ್. ದ ಫಸ್ಟ್, ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ ದೇವರ ವಾಕ್ಯ ಹೀಗೆ ಹೇಳ್ತಿದೆ. ಓದ್ರಿ ಒಂದ್ಸತಿ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನಮಗೆ ಅನೇಕ ಚಿಂತೆಗಳು ನಮ್ಗೆ ಇರ್ಬೋದು. ನಾನು ಈ ವರ್ಷದಲ್ಲಿ ಅದು ಮಾಡಬೇಕು, ನಾನು ವರ್ಷದಲ್ಲಿ ಇದು ಮಾಡಬೇಕು, ಮನೆ ಕಟ್ಟಬೇಕು, ಮಕ್ಕಳ ಮದುವೆ ಮಾಡಬೇಕು, ಅನೇಕ ಹೋರಾಟಗಳಿದೆ, ಒಂದಿಷ್ಟು ಹಣ ಇರಬೇಕು, ಒಂದಿಷ್ಟು ಸಾಲ ತೀರಿಸ್ಬೇಕು, ನನ್ನ ಮಗಳಿಗೆ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಬೇಕು, ಅವಳಿಗೆ ಇನ್ನೂ ಮಕ್ಕಳಾಗಿಲ್ಲ. ಅನೇಕ ಚಿಂತೆಗಳು ನಮ್ಮ ತಲೆ ಒಳಗಡೆ ಓಡ್ತಾನೆ ಇದೆ. ಅನೇಕ ಹೇಗಿದೆ ನನ್ನ ಮುಂದಿನ ವರ್ಷ, ಈ ವರ್ಷ ಹೇಗಿದೆ, ಪಾಸ್ಟ್ ಏನೋ ಹೇಳ್ಬಿಟ್ರು ಚಿಂತೆ ಮಾಡಬೇಡ್ರಿ ಎಂಬುದಾಗೆ. ಓಕೆ, ನಾನು ಚಿಂತೆ ಮಾಡಲ್ಲವ. ಧೈರ್ಯ ಇದ್ದಾಗಿ ಕೂಡ ನಿಮ್ಮ ಮುಂದೆ ಅನೇಕ ಸವಾಲುಗಳಿದೆ. ನಾನು ಎಷ್ಟೇ ವಾಗ್ದಾನ ಪೂರ್ವಕವಾಗಿ ನಿಮ್ಮ ಸಂಗಡ ನಾನು ಮಾತನಾಡಿದ್ರು ಕೂಡ ನಿಮ್ಮ ಮುಂದೆ ಇನ್ನೂ ಅನೇಕ ಸವಾಲುಗಳಿದೆ, ಚಾಲೆಂಜಸ್ ಇದೆ ನಿಮಗೆ. ಆ ಚಾಲೆಂಜಸ್ಗಳು ನಿಮ್ಮ ಮಧ್ಯದಲ್ಲಿ ಬರುವಾಗ ನಿಮಗೊಂದು ಸಣ್ಣದಾಗಿ ಎಲ್ಲೋ ಒಂದು ಹತ್ರ ಇದು ಆಗುತ್ತೋ ಇಲ್ಲೋ ಅನ್ನುವ ಅಪನಂಬಿಕೆ ಕೂಡ ಇದೆ. ಎಲ್ಲ ಒಂದು ಹತ್ರ ಸಣ್ಣದಾಗಿರ್ತದೆ, ದೊಡ್ಡದಾಗಿರಲ್ಲ, ಸಣ್ಣದಾಗಿರ್ತದೆ. ಬಟ್ ಸಣ್ಣದಾಗಿರುವಂಥದ್ದನ್ನು ಅದನ್ನು ಆಗಲೇ ಯೇಸುವಿನ ನಾಮದಲ್ಲೇ ನಾನು ನಂಬ್ತೇನೆ ಎಂಬುದಾಗಿ ಹೇಳಿ ಅಪನಂಬಿಕೆಯನ್ನು ಸಾಯಿಸಿಬಿಡ್ರಿ. ಆಮೇನ್. ಯಾವಾಗ ಅಪನಂಬಿಕೆಯನ್ನು ಸಾಯಿಸ್ತೇವೋ ನಂಬಿಕೆ ಬೆಳೀತಾ ಹೋಗ್ತದೆ. ಹಲ್ಲೆಲೂಯಾ. ಒಂದು ಸಣ್ಣ ನಂಬಿಕೆ ಸಾಕು, ಓಕೆ, ದೊಡ್ಡ ಬೆಟ್ಟವನ್ನು ಕದಲಿಸಲಿಕ್ಕೆ ಶಕ್ತ ಆಗಿದೆ.
ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ, ಹೀಗಿರೋದ್ರಿಂದ ನೀವು ಫಸ್ಟ್ ಮಾಡಬೇಕಾಗಿರೋದ ಕೆಲಸ ಏನಂದ್ರೆ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಯೇಸು ಸ್ವಾಮಿ ಹೇಳಿದಂಥ ಮಾತು ಏನಂದ್ರೆ, ನಿಮಗೆಲ್ಲ ಕೊಡ್ತೀನಿ ನಾನು. ಓಕೆ, ನನಗೆ ಗೊತ್ತಿದೆ, ತಂದೆ ಆದ ದೇವರಿಗೆ ಎಲ್ಲ ಗೊತ್ತಿದೆ ರೀ, ನಮಗೇನು ಕೊಡಬೇಕು, ಯಾವ ಟೈಮ್ನಲ್ಲಿ ಏನು ಮಾಡಬೇಕು. ಗಾಡ್ ನೋಸ್ ಎವ್ರಿಥಿಂಗ್. ದೇವರಿಗೆ ಎಲ್ಲವೂ ಕೂಡ ಗೊತ್ತಿದೆ. ಒಂದ್ಸತಿ ಹೇಳ್ರಿ, ದೇವರಿಗೆಲ್ಲ ಗೊತ್ತಿದೆ. ನಿನ್ನನ್ನು ಸಾಕುವ ದೇವರಿಗೆ ಗೊತ್ತಿಲ್ವೋ? ನಿನ್ನ ಪರಿಸ್ಥಿತಿ ಗೊತ್ತೈತಾ ಇಲ್ವೋ? ಆಮೇನ್. ನಿನ್ನ ಮನೆ ಪ್ರತಿ ಒಂದು ವಿಷಯ ಕೂಡ ದೇವರಿಗೆ ಗೊತ್ತಿದೆ. ನಿನ್ನ ಮನೆ ರೇಷನ್ ಡಬ್ಬಿ ಎಲ್ಲ ಕೂಡ ದೇವರಿಗೆ ಗೊತ್ತಿದೆ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನಂತ ದೇವರಿಗೆ ಗೊತ್ತಿದೆ. ನಿನ್ನ ಪಾಕೆಟಲ್ಲಿ ಹಣ ಎಷ್ಟಿದೆ ಅಂತ ಗೊತ್ತಿದೆ. ನಿನ್ನ ಕೆಲಸ ಏನಂತ ದೇವರಿಗೆ ಗೊತ್ತಿದೆ. ನಿನ್ನ ವ್ಯಾಪಾರ ಏನಂತ ಗೊತ್ತಿದೆ. ನೀನು ಮಾಡುವ ಕಾರ್ಯಗಳೆಲ್ಲದೂ ಕೂಡ ದೇವರಿಗೆ ಗೊತ್ತಿದೆ. ಬಟ್ ಇದೆಲ್ಲದರ ಮಧ್ಯದಲ್ಲಿ ದೇವರು ಹೇಳ್ತಿರೋದೇನೆಂದ್ರೆ, ಮೊದಲು ದೇವರ ರಾಜ್ಯಕ್ಕೋಸ್ಕರ ಜೀವಿಸು. ಆಮೇನ್. ದೇವರ ನೀತಿಗಾಗಿ ತವಕ ಪಡು. ಏನ್ ತಿನ್ಬೇಕು, ಪ್ರಾಣಾಧಾರಗೆ ಮೇಲಿನ ವಾಕ್ಯಗಳನ್ನು ನಾವು ನೋಡಿದ್ರೆ, ಪ್ರಾಣಾಧಾರಗೋಸ್ಕರ ಏನು ಉಟ್ಕೊಳ್ಬೇಕು, ಏನ್ ತಿನ್ಬೇಕು, ಅಜ್ಞಾನಿಗಳದಕ್ಕೋಸ್ಕರ ತವಕ ಪಡ್ತಾರೆ. ನೋಡಿರಿ, ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ಕೂಡಿಟ್ಟಿದ್ದಿಲ್ಲ, ಆದಾಗ್ಯೂ ಅವುಗಳನ್ನ ತಂದೆಯು ಆತನು ಸಾಕುವನಾಗಿದ್ದಾನ್ರಿ. ಅಡವಿಯ ಹೂಗಳನ್ನ ನೋಡ್ರಿ, ಅದಕ್ಕೆ ಅಂದ ಚಂದಗಳನ್ನು ಯಾರು ತಂದು ಕೊಟ್ರು? ಅದಕ್ಕೆ ಆಮೆನ್. ಅದಕ್ಕೆ ಅಷ್ಟು ಅಂದ ಚಂದಗಳನ್ನು ತಂದು ಕೊಟ್ಟ ದೇವರು ಅಷ್ಟಾಗಿರ್ಬೇಕಾದ್ರೆ, ಇನ್ನು ನನ್ನನ್ನು ನಿನ್ನನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ದೇವರು ಇನ್ನು ಎಷ್ಟಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಒಂದ್ಸರಿ ಕೈಯನ್ನು ಮೇಲೆ ಕೆತ್ತಿರಿ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಆಮೆನ್. ಹಲ್ಲೆಲೂಯ. ದೇವರ ರಾಜ್ಯಕ್ಕೋಸ್ಕರ ನಾವು ಜೀವಿಸೋಣ್ರಿ. ದೇವರ ರಾಜ್ಯಕ್ಕೋಸ್ಕರ ಅದಕ್ಕೆ ಏನ್ ಬೇಕೋ ಅದನ್ನ ನೀವು ಮಾಡ್ಕೊಳ್ರಿ. ದೇವರ ನೀತಿಗೋಸ್ಕರ ಹೇಗೆ ನಾನು ಜೀವಿಸ್ಬೇಕೆಂಬುದಾಗಿ ಯೋಚನೆ ಮಾಡ್ರಿ. ಯಾಕಂದ್ರೆ ವಾಗ್ದಾನ ಇದೆ, ನೀತಿವಂತನ ನಾನು ಕದಲಗೊಳಿಸುವುದಿಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದ ಫಸ್ಟ್ ಈಸ್ ಕಿಂಗ್ಡಮ್ ಆಫ್ ಗಾಡ್. ಹಲ್ಲೆಲೂಯ. ಏನಿದ್ರ ಅರ್ಥ ಎಂದ ನೋಡ್ಬೇಕಾದ್ರೆ, ದೇವರ ರಾಜ್ಯದವರಾಗಿ ಜೀವಿಸ್ರಿ. ದೇವರ ರಾಜ್ಯದವರು ಯಾರು ಆಗಿರ್ತಾರೆ? ದೇವರ ಮಕ್ಕಳಾಗಿರ್ತಾರೆ. ದೇವರ ಮಕ್ಕಳಾಗಿರುವಂಥವ್ರು ಓಕೆ ದೇವರ ರಾಜ್ಯದಲ್ಲಿ ಇರ್ತಾರೆ ಅಷ್ಟೇ. ವೆರಿ ಸಿಂಪಲ್. ಆಮೆನ್. ಆ ರಾಜ್ಯದಲ್ಲಿ ಇದ್ರೆ ಆ ರಾಜ್ಯದ ನೀತಿಯನ್ನ ಕೈಗೊಂಡು ನಡೀರಿ ಅಷ್ಟೇ. ನಾವು ಆ ನೀತಿನ ಕೈಗೊಂಡು ನಡಿಬೇಕಾದ್ರೆ ನಾನೊಂದು ಮಾತು ಹೇಳ್ತೀನಿ ನೋಡ್ರಿ, ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ರಿ. ನನ್ನ ಸಣ್ಣ ಸಣ್ಣ ಅಗತ್ಯತೆಗಳನ್ನ ದೇವರು ಪೂರೈಸೋನಾಗಿದ್ದ. ಹಲ್ಲೆಲೂಯ. ಎಲ್ಲರೂ ನಾನು ನಂಬ್ತೇನೆ. ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಡ್ರಿ. ಫೇತ್ ಪೇ ದ ರೆಂಟ್. ಸಂಬಳಿಸಿ ಆಮೇನ್. ಎಲ್ಲರೂ ನನ್ನ ಜೊತೆ ಹೇಳ್ರಿ, ಫೇತ್ ಪೇಡ್ ದ ರೆಂಟ್. ಅದ ಅರ್ಥ ಏನ್ ಗೊತ್ತಾ? ನಂಬಿಕೆಯು, ಹೇಳ್ರಿ, ನಂಬಿಕೆಯು ನನ್ನ ಬಾಡಿಗೆಯನ್ನು ಕಟ್ಟುತ್ತದೆ. ಇದೊಬ್ಬ ದೊಡ್ಡ ಸೇವಕರು ಹೇಳಿದಂಥ ಮಾತಿದು. ಓಕೆ, ಫೇತ್ ಪೇಡ್ ದ ರೆಂಟ್ ಅಂತಂದೇಳಿ. ಎಂಥ ಮಾತು! ನಾನು ಫಸ್ಟ್ ಟೈಮ್ ಇದನ್ನ ನಾನು ಕೇಳ್ಬೇಕಾದ್ರೆ ಮೈ ಎಲ್ಲ ಜುಮ್ ಅಂದಿತ್ತು ನನಗಿದು. ಆಮೆನ್. ಹಲ್ಲೆಲೂಯ. ಎಲ್ಲರ ಮೊದಲ ದೇವರ ರಾಜ್ಯ. ದೆನ್ ಸೆಕೆಂಡ್, ಎರಡನೇದಾಗಿ ನೋಡ್ಬೇಕಾದ್ರೆ, ಎರಡನೇದಾಗಿ ದೇವರು ನಮಗೆ ಕೊಡೋ ಆಲೋಚನೆ ಏನಂದ್ರೆ, ನಿಮ್ಮ ಈ ವರ್ಷದ ಜರ್ನಿನಲ್ಲಿ, ಮೊದಲನೇ ಜರ್ನಿನಲ್ಲಿ ನಿಮಗೆ ಬೇಕಾಗಿರುವಂಥದ್ದು ದೇವರ ರಾಜ್ಯ. ಎರಡನೇದಾಗಿ ನಮಗೆಲ್ಲರಿಗೂ ಬೇಕಾಗಿರುವಂಥದ್ದು ಈಗ ಹೇಳ್ತಿದೆ, ದೇವರು ಆತ್ಮ ಸ್ವರೂಪನು. ಹೋದ್ರಿ ಒಂದ್ಸರಿ, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆಮೆನ್. ಈಗ ನೋಡ್ರಿ, ಯಾವ್ದು ನಾವು ಮೊದಲು ದೇವರ ರಾಜ್ಯವಾಗಿ ನಾವು ಇಟ್ಕೊಂಡಿದ್ದೇವೋ, ಈಗ ಆ ದೇವರ ರಾಜ್ಯಕ್ಕೆ ಜೀವಿಸ್ಬೇಕಾದ್ರೆ, ಆ ದೇವರ ರಾಜ್ಯಕ್ಕೆ ಒಡೆಯನಾಗಿರುವ ಆತನನ್ನು ನಾವು ಆರಾಧಿಸುವ ಜನರಾಗಿದ್ದೇವ್ರಿ. ನಿಮ್ ಜೀವಿತದಲ್ಲಿ ದೇವರ ಆರಾಧನೆ ಬಿಟ್ರೆ ಇನ್ ಯಾವ ಆರಾಧನೆಗೂ ಇರಕೂಡದು. ಪ್ರೈಸ್ ದಿ ಲಾರ್ಡ್. ಯಾವುದನ್ನು ಕೂಡ ಆರಾಧಿಸಬೇಡ್ರಿ. ಮನುಷ್ಯರನ್ನ ಆರಾಧಿಸಬೇಡ್ರಿ. ಹಣವನ್ನ ಆರಾಧಿಸಬೇಡ್ರಿ. ನಿಮ್ಮ ಸ್ಟೇಟಸ್ ಅನ್ನ ಆರಾಧಿಸಬೇಡ್ರಿ. ಕಾಲರ್ ಏರ್ಸೋದನ್ನ ಆರಾಧಿಸಬೇಡ್ರಿ. ಸೊಕ್ಕು ಅಹಂಕಾರವನ್ನು ಆರಾಧಿಸಬೇಡ್ರಿ. ನಾನು ಹಿಂಗೆ ಇರೋದು, ನಾನು ಹಿಂಗೆ ಮಾಡೋದು, ಇದು ಜಂಬ, ಈ ಅಹಂಕಾರ, ಇದು ಯಾವುದು ಕೂಡ ದೇವರ ಆರಾಧನೆಯಲ್ಲಿ ಅದು ನಿಲ್ಲುವುದಿಲ್ಲ ರೀ. ಆ ಜಂಬ, ಆ ಅಹಂಕಾರ ಅದು ನಿಮ್ಮನ್ನೇ ಕೊಲ್ತದೆ, ನಿಮ್ಮನ್ನೇ ಕೊಲ್ತದೆ, ನಿಮ್ಮನ್ನೇ ಕೊಲ್ತದೆ. ನಿಮ್ಮ ಕುಟುಂಬನ ನಾಶ ಮಾಡ್ತದೆ. ನಿಮ್ಮ ಮಕ್ಕಳ ಮೇಲೆ ಅದು ಶಾಪ ಬರ್ತದೆ. ಒಂದು ಟೈಮ್ ಬರ್ತದೆ, ಲಬ್ ಬಾಯ್ ಬಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಿದೆ ರೀ. ನೋ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂಥವ್ರು, ಆ ರಾಜ್ಯದ ಅಧಿಪತಿ ಆಗಿರುವಂಥ ದೇವರನ್ನ, ಆತ್ಮ ಸ್ವರೂಪನಾಗಿರುವಂಥ ಆತನನ್ನ ಎಂತ ಆರಾಧನೆ ಮಾಡ್ಬೇಕಂತೆ? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ರಿ. ನಮ್ಮ ಜೀವಿತದಲ್ಲಿ ಸತ್ಯ ಕಾಣಿಸಲ್ಪಡಬೇಕು. ನಮ್ಮ ಆರಾಧನೆಯಲ್ಲಿ ಸತ್ಯ ಕಾಣಿಸಲ್ಪಡಬೇಕು. ನಮ್ಮ ಜೀವನದಲ್ಲಿ ಸತ್ಯ ಕಾಣಿಸಲ್ಪಡಬೇಕು. ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಸತ್ಯ ಕಾಣಿಸಲ್ಪಡಬೇಕು.
ಒಂದು ವೇಳೆ ನೀನು ಸುಳ್ಳಾದ ಮಾರ್ಗದಲ್ಲಿ ನೀನು ಜೀವಿಸ್ತಾ ಇದ್ರೆ, ಯಾರಾದ್ರೂ ಸತ್ಯದಲ್ಲೇ ನಡಿ ಎಂಬುದಾಗಿ ಬಂದು ಒಂದೇಟ್ ಕೆನ್ನೆಗೆ ಹೊಡೆದ್ರೂ ಕೂಡ ಚಿಂತೆ ಇಲ್ಲ, ಹೊಡೆತದಿಂದ ಅದನ್ನು ದೇವರ ಸನ್ನಿಧಾನದಲ್ಲಿ ಬಂದು ನೀತಿವಂತರಾಗಿ ಜೀವಿಸ್ರೆ. ಆಮೆನ್. ಯಾರಾದ್ರೂ ಗದರಿಸಿದ್ರೆ ಆ ಗದರುವಿಕೆಗೆ ನೀವು ತಿರುಗಿ ಅವರಿಗೆ ಉತ್ತರ ಕೊಡದೆ, ಒಂದ್ ವೇಳೆ ನಿಮ್ಮಲ್ಲಿ ತಪ್ಪಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ರಿ ಆ ತಪ್ಪನ್ನ. ಕಾರಣ ಏನ್ ಗೊತ್ತಾ? ದೇವರು ತನ್ನ ರಾಜ್ಯದಲ್ಲಿ ನಿಮ್ಮನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದಾನೆ. ತನ್ನ ಜೀವದಲ್ಲಿ ಆತ ನಿಮ್ಮನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದಾನೆ. ಆ ಜೀವ ಇವತ್ತು ನಮ್ಮ ಒಳಗಡೆ ಇದೆ. ಆಮೆನ್. ನಾವು ನಮಗೋಸ್ಕರ ಜೀವಿಸ್ತಾ ಇಲ್ಲ ರೀ. ನಾವು ನಮಗೋಸ್ಕರ ಜೀವಿಸಿದನ್ನ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದೇವೆ. ನಾವು ವಿ ಆಲ್ರೆಡಿ ಡೆಡ್. ಯಾವಾಗ ನಾವು ದೀಕ್ಷಾ ಸ್ಥಾನ ತೆಗೆದುಕೊಂಡ್ವು ಆಗ್ಲೇ ನಾವು ಸತ್ತು ಹೋಗ್ಬಿಟ್ವಿ ರೀ. ಈಗ ನಾವು ಜೀವಿಸ್ತಾ ಇರೋದು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೇವೆ ನಾವು. ಪೌಲನ್ ಹೇಳ್ತಾನೆ ಕೊರಿಂಥದವರಿಗೆ, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ಏನಾಯ್ತಂತೆ? ನೂತನವಾಯ್ತು. ಎವ್ರಿಥಿಂಗ್ ವಿಲ್ ಬಿ ನ್ಯೂ. ಎಲ್ಲವೂ ಕೂಡ ನೂತನವಾಗಿದೆ. ದೇವರು ನಮಗೆಲ್ಲವನ್ನ ದೇವರು ನೂತನ ಪಡಿಸಿದ್ದಾನೆ. ನಮ್ಮ ಪೂರ್ವ ಸ್ಥಿತಿ ನಾವು ಇಟ್ಕೊಂಡು ಇನ್ನೂ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪೂರ್ವ ಸ್ಥಿತಿನ ಇಟ್ಕೊಂಡು ದೇವರನ್ನು ಆರಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೈಮನಸ್ಸು ಇಟ್ಕೊಂಡು ದೇವರನ್ನು ಆರಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಪಟ ಮನಸ್ಸು ಇಟ್ಕೊಂಡು ದೇವರನ್ನು ಆರಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷ ಇಟ್ಕೊಂಡು ನಾವು ದೇವರನ್ನ ಆರಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಳ್ಳತನ ಇಟ್ಕೊಂಡು ನಾವು ದೇವರನ್ನು ಆರಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಲೋ, ನಿಮ್ಮ ಆರಾಧನೆ ಹೇಗಿರ್ಬೇಕಂತ ದೇವ್ರ ವಾಕ್ಯ ಹೇಳ್ತಿದೆ, ಸತ್ಯಕ್ಕೆ ತಕ್ಕ ಹಾಗಿರ್ಲಿ. ಈ ವರ್ಷದ ನಿಮ್ಮ ಜರ್ನಿಯಲ್ಲಿ ದೇವರನ್ನು ಆರಾಧಿಸುವವರು ಸತ್ಯದ ರೀತಿಯಲ್ಲಿ ಆರಾಧಿಸ್ರಿ. ಆಮೆನ್. ಹಲ್ಲೆಲೂಯಾ. ಯಾವ ದೇವರು ಸಿಂಹಾಸನದ ಮೇಲೆ ಕುತ್ಕೊಂಡು ನಿಮ್ಮ ಆರಾಧನೆ ಸ್ವೀಕರಿಸನಾಗಿದ್ದಾನೋ ಆತನು ಕುತ್ಕೊಂಡು ಒಂದ್ ವೇಳೆ ನಿಮ್ಮ ಆರಾಧನೆ ಸ್ವೀಕರಿಸ್ಕೊಂಡಿದ್ರೆ ಪ್ರೈಸ್ ದ ಲಾರ್ಡ್. ಒಂದ್ ವೇಳೆ ಆತನು ಎದ್ದ ಅಂದ್ರೆ ನ್ಯಾಯಾಧಿಪತಿಯಾಗಿ ಆತನ ಎದ್ದಾಳ್ತಾನ್ರಿ. ಒಂದ್ ವೇಳೆ ಆತನು ಎದ್ದು ನಿಂತ ಅಂದ್ರೆ ನಮ್ಮನ್ನ ನ್ಯಾಯ ತೀರಿಸುವ ದೇವರಾಗಿ ಆತನು ನಿಲ್ಲುವವನಾಗಿದ್ದಾನೆ. ಹಲ್ಲೆಲೂಯಾ. ಯಾರಿಗಾದ್ರೂ ಅರ್ಥ ಆಗ್ತಿದ್ರೆ ಹೇಳ್ರಿ ಹಲ್ಲೆಲೂಯಾ. ಈ ವರ್ಷ ನಿನ್ನ ಪ್ರಯಾಣ, ಈ ವರ್ಷ 2026 ನಿನ್ನ ಜರ್ನಿ, ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಶುದ್ಧವಾದ ಹೃದಯ, ನಿರ್ಮಲವಾದ ತುಟಿ, ನಿರ್ಮಲವಾದ ಬಾಯಿ, ನಿರ್ಮಲವಾದ ಮಾತು. ಆಮೆನ್. ದೇವರ ಮೆಚ್ಚುವ ಜೀವಿಸದಲ್ಲಿ ಜೀವಿಸ್ರಿ. ಎರಡನೇದಾಗಿ, ಮೊದಲನೇದಾಗಿ ಏನು? ಫಸ್ಟ್ ಈಸ್ ದೇವರ ರಾಜ್ಯ, ದೇವರ ನೀತಿ. ಎರಡನೇದಾಗಿ ಏನಾಗಿದೆ? ಸತ್ಯಕ್ಕೆ ತಕ್ಕ ಆದ ಆರಾಧನೆಯಲ್ಲಿ ಜೀವಿಸುವಂಥದ್ದು. ದೆನ್ ಥರ್ಡ್, ಇನ್ನು ಮೂರನೇದಾಗಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಿದೆ. ಓಕೆ, ಓದ್ರಿ ವಾಕ್ಯ ಈಗ. ಯೋಹಾನ 8ನೇ ಅಧ್ಯಾಯ 31-32 ವಾಕ್ಯ ಓದ್ರಿ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ನಂಬಿದ ಜನರಿಗೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ತನ್ನ ನಂಬಿದಂತ ಜನರಿಗೆ ಹೇಳ್ತಾ ಇದ್ದಾರೆ, ಹಲೋ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ಅಂತ ದೇವರ ವಾಕ್ಯ ಹೇಳ್ತಿದೆ. ಪ್ರೈಸ್ ದಿ ಲಾರ್ಡ್. ದ ಥರ್ಡ್ ಥಿಂಗ್, ಮೂರನೇದೇ ಅಂತ ನಾವು ನೋಡ್ಬೇಕಾದ್ರೆ, ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರೋದು ನಿಜವಾಗಿಯೂ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ಳಿವಿರಿ. ವಾಕ್ಯದಲ್ಲಿ ನೆಲೆಗೊಳ್ಳ್ರಿ ಎಂಬುದಾಗಿ ಹೇಳ್ತಿದೆ. ಆ ವಾಕ್ಯವು ಸತ್ಯವಾಗಿದೆ. ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತಿದೆ. ನಾನೊಂದು ಮಾತು ಹೇಳ್ತೇನೆ, ನಿಮ್ಮನ್ನು ಕೈ ಜೋಡಿಸಿ ನಾನೊಂದು ಮಾತು ಹೇಳ್ತೀನಿ ರೀ. ಓಕೆ, ನೀವು ಹಿಂದ್ಗಡೆ 2025 ತನಕ ಏನು ಮಾಡಿದ್ರೆ ಗೊತ್ತಿಲ್ಲ. ಇವತ್ತಿಂದನೇ ಪ್ರಾರಂಭವು. ಇವತ್ತಿಂದ ಖಂಡಿತ ನೀವು ಪ್ರಾಮಿಸ್ ಮಾಡ್ರಿ ನನಗೆ, ಇವತ್ತಿಂದ ನಾನು ಬೈಬಲ್ ಓದ್ತೀನಿ. ನಾನು ಎಸ್ ಪಾಸ್ಟರ್, ಇವತ್ತಿಂದ ನಾನು ಅಟ್ಲೀಸ್ಟ್ ಒಂದು ಅಧ್ಯಾಯನಾದ್ರೂ ಓದ್ ಮಲ್ಕೊಡ್ರಿ. ಒಂದು ಅಧ್ಯಾಯ. ನಾನು ಅಷ್ಟು ನೀವೇನು ಪಂಡಿತರಾಗ್ರಿ ಅಂತ ಹೇಳ್ತಿಲ್ಲ. ಒಂದು ಅಧ್ಯಾಯನಾದ್ರೂ ಅಟ್ಲೀಸ್ಟ್. ಕಳೆದ ವರ್ಷದಲ್ಲಿ ನನಗೆ ಗೊತ್ತ್ರಿ, ಬೈಬಲೇ ಮುಟ್ಟಿಲ್ಲ ನೀವು. ಕೆಲವರು ಸುಳ್ಳು ಹೇಳ್ಬೇಡ್ರಿ. ನೀವು ಎಲ್ಲೋ ಇಲ್ಲಿ ಚರ್ಚೆಗೆ ಬಂದಾಗ ಏನೋ ತೆಗ್ದಿರೋದು ಬಿಟ್ರೆ ವೈಯಕ್ತಿಕವಾಗಿ ದೇವರ ವಾಕ್ಯದ ಜೊತೆ ನಿಮಗೆ ಸಂಬಂಧನೇ ಇಲ್ದಾಗಿದ್ದೀರಾ ನೀವು. ಐ ಕ್ಯಾನ್ ಸ್ಮೆಲ್ ನಿಮ್ಮನ್ನು ವಾಸನೆ ಹಿಡಿತೀನಿ ನಾನು. ಬೈಬಲ್ ಓದಿಲ್ಲ ನೀನು. ಬೈಬಲ್ ಓದಿಲ್ಲ. ಯಾವಾಗ ಬೈಬಲ್ ಓದಿಲ್ವೋ ನಿಮಗೆ ಸತ್ಯದ ಪರಿಜ್ಞಾನ ಬರಲ್ಲ. ಹುಚ್ಚುಚ್ಚರ ತರ ಮಾತಾಡ್ತೀರಾ. ಆ ಹುಚ್ಚುಚ್ಚರ ತರ ಮಾತಾಡೋದ್ರೆ ನಿಮಗೆ ದ್ವೇಷ, ಕೋಪಕ್ಕೆ ನಡೆಸ್ತದೆ. ಯಾವುದನ್ನು ಹೇಗೆ ತಿಳ್ಕೊಳ್ಬೇಕು, ಯಾವುದನ್ನು ಹೇಗೆ ಆಲೋಕಿಸ್ಬೇಕು, ಯಾವ್ದು ಹೇಗೆ ನಾವು ಅದನ್ನು ನಿಭಾಯಿಸ್ಬೇಕು ಗೊತ್ತೇ ಆಗೋದಿಲ್ಲ ನಮಗೆ. ಓದಕ್ ಬಂದಿಲ್ಲ ಅಂದ್ರೆ ನಾನು ನಿಮಗೆ ಆಡಿಯೋ ಬೈಬಲ್ ಕೊಟ್ಟಿದ್ದೇನೆ. ಇನ್ನೊಂದು 4-5 ಇದೆ ನನ್ನ ಹತ್ರ. ಇನ್ನೂ ಬೇಕಾದ್ರೆ ಹೇಳ್ರಿ, ಕೊಡ್ತೀನಿ ನಾನು ನಿಮಗೆ ಆಡಿಯೋ ಬೈಬಲ್. ಓದಕ್ ಬಂದಿಲ್ಲ ಅಂದ್ರೆ ಪ್ಲೀಸ್ ವಾಕ್ಯದಲ್ಲಿ ನೆಲೆಗೊಳ್ಳ್ರಿ. ಆಮೆನ್. ಹಲ್ಲೆಲೂಯಾ. ಈ ವರ್ಷದ ನಿನ್ನ ಜರ್ನಿ ವಾಕ್ಯದಿಂದ ದಿನಾಲು ಪ್ರಾರಂಭವಾಗಿರ್ಬೇಕು. ಆಮೆನ್. ಯಾರಾದ್ರೂ ಹೇಳ್ರಿ, ನಮಗೆ 365 ದಿನ ಇದೆ, ಒಂದ್ಸತಿ ಆದ್ರೆ ನಾನು ಬೈಬಲ್ ಓದ್ತೀನಿ ಅಂತಂದೇಳಿ. ಅಂದ್ರೆ ಇಡೀ ಇದಕ್ಕಲ್ಲ, ಒಂದ್ಸತಿ ಹೋಲ್ ಬೈಬಲ್. ಪ್ರೈಸ್ ದಿ ಲಾರ್ಡ್. ಎಂಟೈರ್ ಬೈಬಲ್ ಈ ವರ್ಷದಲ್ಲಿ ಒಂದ್ಸತಿ ಓದ್ರಿ.
ನನಗೆ ಗೊತ್ತ್ರಿ, ಕೆಲವರು ಬೈಬಲ್ ತಗೊಂಡೋಗಿ ನಿಮ್ಮ ಮನೆಗೆ ಹಿಂಗೆ ಒಗದ್ರೆ ಮತ್ತೆ ಅದನ್ನ ನಿಮಗೆ ಹುಡ್ಕೋದೇ ನೀವು ಭಾನುವಾರ ಬೆಳಿಗ್ಗೆ. ಪ್ಲೀಸ್ ಡೋಂಟ್ ಡು, ಪ್ಲೀಸ್ ಡೋಂಟ್ ಡು. ವಾಕ್ಯದಲ್ಲಿ ಮುಂದೆ ಸಾಕ್ರಿ. ವಾಕ್ಯವು ಸತ್ಯವಾಗಿದೆ ರೀ. ಸತ್ಯವಾಗಿರುವಂಥ ಸಂಗತಿಗಳು ನಮ್ಮನ್ನು ಅನೇಕ ವಿಷಯಗಳಲ್ಲಿ, ಅನೇಕ ಬಂಧನಗಳಲ್ಲಿ ನಮ್ಮನ್ನು ಬಿಡಿಸಿ ಒಂದು ಸತ್ಯದ ಬಿಡುಗಡೆಯಲ್ಲಿ ದೇವರ ವಾಕ್ಯ ನಮ್ಮನ್ನು ನಡೆಸ್ತದೆ. ಹಾಲೆಲೂಯ. ಈ ವರ್ಷ ನಮ್ಮ ಜರ್ನಿ ಹೇಗಿರಲಿ? ವಾಕ್ಯದಲ್ಲಿ ಇರಲಿ. ಹೇಳ್ರಿ, ಈ ವರ್ಷ ನಮ್ಮ ಜರ್ನಿ ಹೇಗಿರಲಿ? ಯಾವ ವಾಕ್ಯ ಇರಲಿ? ದೇವರ ವಾಕ್ಯದಲ್ಲಿ, ಆತ್ಮನ ವಾಕ್ಯದಲ್ಲಿ, ಬಿಡುಗಡೆಯ ಆತ್ಮದಲ್ಲಿ, ವಾಕ್ಯದಲ್ಲಿ, ಸತ್ಯದ ವಾಕ್ಯದಲ್ಲಿ. ಆಮೇನ್. ಒಂದ್ಸರಿ ನಿಮ್ಮ ಬಲ್ಗೈನ ಮುಂದೆ ಇಟ್ಟು ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ರಿ, ಈ ವರ್ಷ ನಾನು ಬೈಬಲ್ ಓದ್ತೀನಿ. ಜನರು ನೋಡ್ಲಿ ಅಂತಂದಾರೆ. ನೀವು ಓದಿಲ್ಲ ಅಂದ್ರೆ ತೊಂದರೆ ಇಲ್ಲ ರೀ. ಓಕೆ, ವೆರಿ ಸಿಂಪಲ್. ಈಗ ಹೇಳ್ರಿ ನೋಡೋಣ, ಈ ವಾಕ್ಯವನ್ನ ಉಲ್ಟಾ ಓದ್ರಿ, ನೆಗೆಟಿವ್ ಆಗಿ ಓದ್ರಿ ನೋಡೋಣ. ಓಕೆ, ಆಗ ಯೇಸು ತನ್ನನ್ನು ನಂಬದ ಯಹೂದರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಳ್ಳದಿದ್ದರೆ ನಿಜವಾಗಿ ನನ್ನ ಶಿಷ್ಯರಲ್ಲ, ಸತ್ಯವನ್ನು ತಿಳ್ಕೊಳ್ಳೋದಿಲ್ಲ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದೇ ಇಲ್ಲ. ನೋಡ್ರಿ, ಸಾಯ್ರಿ ಹತ್ಲ. ಹಾಯ್, ಅಷ್ಟೇ. ಒಂದು ಪಾಸಿಟಿವ್ ಇರಬೇಕು, ಇಲ್ಲ ನೀವೇ ಹೇಳಿದ್, ನಾನು ಹೇಳಿಲ್ಲ. ಕರೆಕ್ಟಾ ಶಂಕ? ಇದ್ರೆ ಪಾಸಿಟಿವ್, ಇಲ್ಲ ಅಂದ್ರೆ ಈ ವಾಕ್ಯ ನಂಬಿದ್ರೆ ಬಿಡುಗಡೆ, ಇಲ್ಲ ಬಂಧನ, ನೋವು, ಕಣ್ಣೀರು. ಮತ್ ಪಾಸ್ಟೇ ಪ್ರೇಯರ್ ಮಾಡ್ರಿ, ಚಂದ್ರಣ್ಣ ಪ್ರೇಯರ್ ಮಾಡ್ರಿ, ನಮ್ಮ ಮನೆಗೆ ಬರ್ರಿ, ಪ್ರೇಯರ್ ಮಾಡ್ರಿ, ನಮಗೋಸ್ಕರ ಉಪವಾಸ ಇರ್ರಿ. ಅರೆ, ನೀನ್ ವಾಕ್ಯ ತಿಳ್ಕೊಂಡಿಲ್ಲ, ನಾನೇ ನಿನಗೋಸ್ಕರ ಉಪವಾಸ ಮಾಡ್ಲಿ? ಮನೆ ಬಿರಿಯಾನಿ ಐತಲ್ಲಿ. ವಾಕ್ಯದಲ್ಲಿ ಜೀವಿಸ್ರಿ ಪ್ಲೀಸ್. ವಾಕ್ಯದಲ್ಲಿ ಜೀವಿಸ್ರಿ. ವಾಕ್ಯ ನಮ್ಮ ತಿಳ್ಕೊಂಡ್ರೆ ವಾಕ್ಯ ನಿಮ್ಮನ್ನು ಜ್ಞಾನವಂತರನ್ನಾಗಿ ಮಾಡ್ತಿದೆ. ಆಮೇಲೆ ಹೇಳ್ರಿ, ವಾಕ್ಯವು ನಮ್ಮನ್ನ ಜ್ಞಾನವಂತರನ್ನಾಗಿ ಮಾಡ್ತಿದೆ. ನಮಗೆ ಗೊತ್ತಾಗ್ತಿದೆ. ಯಾಕಂದ್ರೆ ಎಲ್ಲರೂ ಹೇಳ್ರಿ, ಆತನ ವಾಕ್ಯವೇ, ಹೇಳ್ರಿ, ಆತನ ವಾಕ್ಯವೇ ನನ್ನ ದಾರಿಗೆ, ನನ್ನ ಕಾಲಿಗೆ ಏನಾಗಿದೆ? ಬೆಳಕು, ದೀಪವಾಗಿದೆ ರೀ. ಪ್ರೈಸ್ ದಿ ಲಾರ್ಡ್. 4ನೇ ನೋಡ್ಬೇಕಾದ್ರೆ ಏನ್ ಹೇಳ್ತದೆ? ಈಗ ಹೋದ್ರಿ, ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅವನ ಹಿಂದೆ ಹೋಗುತ್ತವೆ. ಪ್ರತಿ ವಾರ ದೇವರು ತನ್ನ ಸಭೆಯಲ್ಲಿ ತನ್ನ ಸ್ವರದಿಂದ ದೇವರು ಮಾತನಾಡ್ತಾ ಇದ್ದಾನೆ. ಪ್ರತಿ ವಾರ ದೇವರು ಮಾತನಾಡ್ತಾ ಇದ್ದಾನೆ ತನ್ನ ಸ್ವರದಿಂದ. ದೇವರ ಉದ್ದೇಶ ಏನಾಗಿದೆ ಅಂದ್ರೆ ನಾವೆಲ್ಲರೂ ಆತನ ಸ್ವರವನ್ನ ಕೇಳಬೇಕೆಂಬುದಾಗಿ ಆತನ ಬಯಸಿದ್ದಾನೆ. ಅಟ್ಲೀಸ್ಟ್ ದೇವರ ಸ್ವರಕ್ಕೆ ಕಿವಿಗೊಡ್ರಿ. ಈ ವರ್ಷ ನಿಮ್ಮ ಪ್ರಯಾಣದಲ್ಲಿ ನೀವು ಮುಂದೆ ಸಾಕ್ಬೇಕಾದ್ರೆ, ಈ 2026 ಈ ಜರ್ನಿದಲ್ಲಿ, ಲಿಸನ್ ದ ವಾಯ್ಸ್ ಆಫ್ ಗಾಡ್. ದೇವ್ರು ಏನೋ ಹೇಳ್ಬೇಕಂತ ಇದ್ದಾನೆ ನಿಮ್ಮ ಸಂಗಡ. ಹಲೋ, ಮುಂದಿನ ವಾರ ಬರ್ಬೇಕಾದ್ರೆ ಕೆಲವ್ರು ಬಂದು ನನಗೆ ಸಾಕ್ಷಿ ಹೇಳ್ರಿ, ಫೋನಲ್ಲಾದ್ರೂ ಹೇಳ್ರಿ ನನಗೆ, ಪಾಸ್ಟರ್ ನೀವು ಹೇಳಿದ್ರೆ ರೈಟು, ನಾನು ಪ್ರಾರ್ಥನೆಯಲ್ಲಿ ಕುತ್ಕೊಂಡಿದ್ದೆ, ದೇವ್ರು ನನ್ನ ಸಂಗಡ ಮಾತನಾಡಿದ್ದಾನೆ, ಈ ವಿಷಯ ನನ್ನ ಸಂಗಡ ಮಾತನಾಡಿದ್ದಾನೆ, ಈ ವಿಷಯ ನಾನು ಬಿಡಕ್ಕೆ ಹೇಳಿದ್ದಾನೆ, ಈ ವಿಷಯ ಮಾಡು ಅಂತಂದು ಹೇಳಿದ್ದಾನೆ, ಈ ವಿಷಯವನ್ನು ನೆರವೇರಿಸು ಅಂತಂದು ಹೇಳಿದ್ದಾನೆ, ಈ ವಿಷಯದಲ್ಲಿ ಕೈ ಹಾಕು ಅಂತ ಹೇಳಿದ್ದಾನೆ, ಈ ವಿಷಯದಲ್ಲಿ ಕೈ ಹಾಕಬೇಡ ಅಂತಂದು ಹೇಳಿದ್ದಾನೆ. ನನಗೆ ಯಾರಾದರೂ ಫೋನ್ ಮಾಡಿ ಹೇಳ್ರಿ, ನಾನು ಸಂತೋಷ ಪಡ್ತೀನಿ. ಆಮೇನ್ ಹೇಳ್ತೀರಾ? ನನ್ನ ಫೋನ್ ನಂಬರ್ ಕೊಡ್ಲಾ? ನಿಮ್ಮ ಕ್ಯಾಲೆಂಡರ್ನಲ್ಲಿ ಐತೆ ನೋಡಿ ನನ್ನ ಫೋನ್ ನಂಬರ್. ಫೋನ್ ಮಾಡಿ ಹೇಳ್ರಿ, ಪಾಸ್ಟರ್ ದೇವ್ ನನ್ನ ಸಂಗಡ ಮಾತನಾಡಿದ್ದಾನೆ. ಲಿಸನ್ ದ ವಾಯ್ಸ್ ಆಫ್ ಗಾಡ್. ಗಾಡ್ ಈಸ್ ವೇಟಿಂಗ್. ದೇವ್ರು ಕಾಯ್ತಾ ಇದ್ದಾನೆ. ನಿಮ್ಮ ಸಂಗಡ ಮಾತನಾಡ್ಲಿಕ್ಕೆ ದೇವ್ರು ಕಾಯ್ತಾ ಇದ್ದಾನೆ. ನಿಮ್ಮ ಭವಿಷ್ಯತ್ ಕುರಿತಾಗಿ ದೇವ್ರು ಮಾತನಾಡ್ತಾ ಇದ್ದಾನೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವ್ರು ಮಾತನಾಡ್ತಾ ಇದ್ದಾನೆ. ನಿನ್ನ ಆತ್ಮೀಯ ಜೀವಿತದ ವಿಷಯದಲ್ಲಿ ದೇವ್ರು ಮಾತನಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ದೇವರ ಸ್ವರವು ಸಿದ್ಧವಾಗಿದೆ ರೀ. ಜಸ್ಟ್ ಲಿಸನ್. ಒಂದ್ ವೇಳೆ ಕೇಳಿಸ್ಕೊಂಡ್ರು ಅದನ್ನ ಫಾಲೋ ಮಾಡ್ರಿ. ಹೇಳ್ರಿ, ಅದನ್ನ ಫಾಲೋ ಮಾಡ್ರಿ, ಅದನ್ನ ಹಿಂಬಾಲಿಸ್ರಿ. ಆಮೇನ್. ದೇವರ ಸ್ವರ ಕೇಳಿದ್ರೆ ಅದನ್ನು ಹಿಂಬಾಲಿಸ್ರಿ. ಯಾಕಂದ್ರೆ ಆ ಸ್ವರದ ಮುಂದೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಇದ್ದಾನೆ. ಹೇಗಿದ್ದಾನೆ? ಆತನು ಕುರುಬನಾಗಿ ಆತನೇ ಇದ್ದಾನೆ. ಆತನು ಒಳ್ಳೆ ಕುರುಬನಾಗಿದ್ದಾನೆ. ಹೇಳ್ರಿ, ಒಳ್ಳೆ ಕುರುಬನು. ಇಸ್ ಎ ಗುಡ್ ಶೆಫರ್ಡ್. ಆತನು ಒಳ್ಳೆ ಕುರುಬನಾಗಿದ್ದಾನೆ. ಒಂದು. ಎರಡನೇದಾಗಿ ದೇವ್ರ ವಾಕ್ಯ ಹೇಳ್ತದೆ, ನನ್ನ ಸ್ವರ ಅವು ಕೇಳ್ತದೆ ಎಂಬುದಾಗಿ. ಆಮೆನ್. ಮತ್ತು ಯಾರು ಆತನ ಸ್ವರ ಕೇಳ್ತಾರಂದ್ರೆ ಸ್ವಂತವಾಗಿರುವ ಜನರು. ಅಲ್ಲೇ ವಾಕ್ಯ ಹೇಳ್ತಿದೆ, ಓಕೆ, ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ.
ಯಾವಾಗ ನಾವು ಯೇಸು ಸ್ವಾಮಿ ನಂಬಿದ್ವೋ, ಯಾವಾಗ ದೀಕ್ಷಾ ಸ್ಥಾನ ತೆಗೆದುಕೊಂಡ್ವೋ, ಯಾವಾಗ ರಕ್ತದಿಂದ ತೊಳೆಯಲ್ಪಟ್ಟವೋ, ಯಾವಾಗ ನಾವು ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿ ಅಭಿಷೇಕವನ್ನು ಹೊಂದಿದ್ವೋ, ಆಗಲೇ ನಾವು ದೇವರಿಗೆ ಸ್ವಂತ ಮಕ್ಕಳಾಗಿದ್ದೇವೆ ರೀ ನಾವು. ಆಮೇನ್. ಸ್ವಂತ ಮಕ್ಕಳಾಗಿರುವಂತ ನಾವು ಕಾಮ ಸಂಕಲ್ಪದಿಂದ ಆಗಲಿ ಪುರುಷ ಸಂಕಲ್ಪದಿಂದ ಆಗಲಿ ಹುಟ್ಟಿದವರೆಲ್ಲ, ಬದಲಾಗಿ ದೇವರ ಆತ್ಮನಿಂದ ಹುಟ್ಟಿದ ಜನರಾಗಿದ್ದೇವೆ ನಾವು. ಆತನ ಸ್ವಂತ ಮಾತುಗಳನ್ನ, ಸ್ವಂತ ಸ್ವರಗಳನ್ನ ಕೇಳುವುದಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಆತನ ಹಿಂಬಾಲಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ, ಪ್ರತಿಷ್ಠಿಸಲ್ಪಟ್ಟಿದ್ದೇವೆ. ಕೇಳ್ರಿ ಆತನ ಸ್ವರವನ್ನ, ದೇವರ ಸ್ವರವನ್ನ ಈ ವರ್ಷದಲ್ಲಿ ಕೇಳ್ರಿ. ಪ್ರತಿ ವಾರ, ಪ್ರತಿ ತಿಂಗಳು ದೇವ್ರು ನಿಮ್ಮ ಸಂಗಡ, ಪ್ರತಿ ದಿನ, ಪ್ರತಿ ಗಂಟೆ, ಕೆಲವು ಸಮಯದಲ್ಲಿ ದೇವ್ರ ನೀವು ಗಾಡಿ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ದೇವ್ರು ಮಾತನಾಡ್ತೇನೆ, ಮಲಗಬೇಕಾದ್ರೆ ಮಾತನಾಡ್ತೇನೆ, ಏನೋ ಓದ್ತಾ ಇರ್ಬೇಕಾದ್ರೆ ದೇವ್ರು ಮಾತಾಡ್ತೇನೆ, ಯಾವುದೊಂದು ಪೋಸ್ಟರ್ ನೋಡಿದಾಗ ದೇವ್ರು ನಿಮ್ಮ ಸಂಗಡ ಮಾತಾಡ್ತೇನೆ, ಯಾವುದೋ ಲೋಕದಲ್ಲಿ ಕೆಲವು ವಿಷಯಗಳನ್ನು ನೋಡ್ಬೇಕಾದ್ರೆ ಅದ್ರ ಮೂಲಕವಾಗಿ ದೇವ್ರು ಮಾತನಾಡ್ತೇನೆ. ಆಮೇನ್. ನಮ್ಮ ದೇವರು ತಂಗಾಳಿಯಲ್ಲೂ ಮಾತನಾಡುವ ದೇವರು, ಗುಡುಗು ಸಿಡ್ಲುಗಳಲ್ಲೂ ದೇವರು ಮಾತನಾಡುವ ದೇವರು ಆತನಾಗಿದ್ದಾನೆ. ಆಮೆನ್. ಹೇಳ್ರಿ, ನಾನು ದೇವರ ಸ್ವರವನ್ನು ನಾನು ಕೇಳ್ತೇನೆ. ಆಮೆನ್. ಓಕೆ, ನೆಕ್ಸ್ಟ್ ಎಷ್ಟನೇದು ಈಗ? 5th one. ಐದನೇದು ಹೇಳ್ತಿದೆ, ಹೋದ್ರಿ ಈಗ. ಯೇಸು ಅವರಿಗೆ ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ, ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ. ಅಲ್ಲಿ ವಾಕ್ಯ ಹೇಳ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಬೆಳಕು ಇರುವಾಗಲೇ ಸಂಚಾರ ಮಾಡ್ರಿ. ಎಲ್ಲರ ಬೆಳಕು ಇರುವಾಗಲೇ ಸಂಚಾರ ಮಾಡ್ರಿ. ಯಾಕೆ ಮುಂದೆ ಹೇಳ್ತದೆ? ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ. ನಂಬಿದರೆ ನೀವು ಬೆಳಕಿನವರಾಗುವಿರಿ. ನಂಬಿದರೆ ನೀವು ಬೆಳಕಿನವರಾಗಿರುವಿರಿ. ವಾಕ್ ಇನ್ ದ ಲೈಟ್. ನಿನ್ನ ಆ ಕಡೆ ಎರಡ ಬಡಕ್ಕೆ ಕತ್ತಲಿರ್ತದೆ ರೀ. ಒಂದು ವೇಳೆ ನೀನು ಹೋಗ್ತಾ ಇರುವ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ ಹೋಗ್ತಾ ಇದೀಯಾ, ಸಡನ್ ಆಗಿ ಏನಾದ್ರು ಕತ್ಲನ್ನ ನೋಡಿ, ಕತ್ಲದಲ್ಲಿ ಕೆಲವೊಂದು ಟ್ವಿಂಕಲ್ ಲಿಟಲ್ ಸ್ಟಾರ್ಗಳು ಬರ್ತವೆ ಕತ್ಲದಲ್ಲಿ ಕೂಡ ಅಂತ ಬರ್ತಿರ್ತಾವ. ಟಿಂಕಲ್ ಟಿಂಕಲ್ ಅನ್ಕಂತ ಓದಿ ದೊಡ್ಡ ಗುಂಡೆ ರಮ್ಮನ ಹೊತ್ಕೊಂಡ್ ಬೀಳ್ತೀಯ. ವೆರಿ ಸಿಂಪಲ್. ಡೋಂಟ್ ಫಾಲೋ ದ ಟ್ವಿಂಕಲ್ ಲಿಟಲ್ ಸ್ಟಾರ್. ಐ ಆಮ್ ನಾಟ್ ಅಗೇನ್ಸ್ಟ್ ದಟ್ ಪೋಯಮ್. ಅದೇ ಹೇಳ್ತಿಲ್ಲ ನಾನು. ಬೆಳಕಿನಲ್ಲಿ ನಡೀತಾ ಇದ್ದೇವೆ, ದೇವರು ಪ್ರಕಾಶಮಾನವಾಗಿದ್ದಾನೆ. ಆ ಪ್ರಕಾಶಮಾನವನ್ನು ಎದುರು ನೋಡ್ಕೊಂಡು ಅದನ್ನೇ ಫಾಲೋ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅಕ್ಕಪಕ್ಕದಲ್ಲಿ ಕೆಲವೊಂದು ಸಾರಿ ಟ್ವಿಂಕಲ್ ಲಿಟಲ್ ಸ್ಟಾರ್ಗಳು ಬರ್ತಿರ್ತಾವ. ಟ್ವಿಂಕಲ್ ಲಿಟಲ್ ಸ್ಟಾರ್ಗಳು ಕಾಣ್ತಿರ್ತಾವ ಅವಾಗ. ಹತ್ತಿಕೊಳ್ಳುವ ಪಾಪದಿಂದ ಏನಾಗ್ರಿ? ದೂರ ಆಗ್ರಿ. ಹತ್ತಿಕೊಳ್ಳುವ ಪಾಪದಿಂದ ಬಿಡುಗಡೆ ಆಗ್ರಿ. ನಮ್ಮ ಮುಂದೆ ದೇವರೊಂದು ಬೆಳಕನ್ನು ಇಟ್ಟಿದ್ದಾನೆ. ಎಲ್ಲರೆಡೆ ನನ್ನ ಮುಂದೆ ಬೆಳಕಿಟ್ಟಿದ್ದಾನೆ. ಎಲ್ಲರೂ ಗಮನಿಟ್ಟು ಕೇಳ್ರಿ. ಆ ಬೆಳಕು ಸ್ವಲ್ಪ ಕಾಲ ಮಾತ್ರ ಇರ್ತದಂತೆ. ನಾನು ಹೇಳಿದ ಮಾತಲ್ಲ ಇದು, ಯೇಸು ಸ್ವಾಮಿ ಹೇಳಿದ ಮಾತು. ಸ್ವಲ್ಪ ಕಾಲ ಮಾತ್ರ ಬೆಳಕು ನಿಮ್ಮಲ್ಲಿ ಇರ್ತೈತೆ ಅಷ್ಟೇ. ಆಮೇಲೆ ಕತ್ತಲ್ಲಿ ಬರ್ತದೆ. ಆದರೆ ಆ ಕತ್ತಲ್ಲಿ ಬಂದು ನಿಮ್ಮನ್ನು ಮುಸ್ಕೊಳ್ಳದ ಹಾಗೆ ಬೆಳಕು ಇರುವಾಗಲೇ ಅದರಲ್ಲಿ ಸಂಚಾರ ಮಾಡಿ ನಮ್ಮ ಗಮ್ಯ ಸ್ಥಾನವನ್ನು ನಾವು ಮುಟ್ಟಿಬಿಡೋಣ. ಆಮೇನ್. ನಮ್ಮ ಸ್ಥಳಕ್ಕೆ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ನಾವು ಬೆಳಕಿನಲ್ಲೇ ನಾವು ಮುಂದೆ ಸಾಗಿ ನಾವು ಮುಂದೆ ಕತ್ತಲೆ ಯಾವತ್ತೂ ನಮ್ಮ ಮೇಲೆ ಆವರಿಸಿಕೊಳ್ಬಾರ್ದು. ಯಾಕಂದ್ರೆ ಕತ್ತಲೆಯ ಅಧಿಪತಿ ಸೈತಾನನಾಗಿದ್ದಾನೆ. ಕತ್ತಲೆಯ ರಾಜ ಸೈತಾನನಾಗಿದ್ದಾನೆ. ಕತ್ತಲೆಯ ಒಡೆಯ ಸೈತಾನನಾಗಿದ್ದಾನೆ. ಬೆಲ್ಜಿಬುಲನಾಗಿದ್ದಾನೆ. ಕತ್ತಲೆ ಕೋಣೆ ಅವನಿಗೋಸ್ಕರ ಇರೋದು, ನಮಗೋಸ್ಕರ ಅಲ್ಲ ಅದು. ಹಲೋ, ಕತ್ತಲೆ ಸೃಷ್ಟಿಸಲ್ಪಟ್ಟಿದ್ದು ಅವನಿಗೋಸ್ಕರ, ನಮಗೋಸ್ಕರ ಅಲ್ಲ ಅದು. ನಿತ್ಯವಾದ ಕತ್ತಲೆ ಸೈತಾನನ ಬಂಧಿಸಲ್ಪಡೋದಕ್ಕೋಸ್ಕರ, ದೇವ್ರ ಮಕ್ಕಳಿಗೋಸ್ಕರ ಅಲ್ಲ. ಬಟ್ ಒಂದ್ ವೇಳೆ ನಾವು ಆ ಸೈತಾನನನ್ನ ನಾವೇ ಹಿಂಬಾಲಿಸೋಗಿ ನಾವೇ ಬಿದ್ದು ಬಿಡ್ತೀವಿ ಅಷ್ಟೇ ಅದರೊಳಗಡೆ. ಬಿ ಕೇರ್ಫುಲ್. ಆಮೇನ್. ನೆಕ್ಸ್ಟ್ ಇನ್ನೊಂದು ವಿಷಯ ನಮ್ಮ ಆತ್ಮೀಯ ಪ್ರಯಾಣದಲ್ಲಿ ನಮಗೆ ಬೇಕಾಗಿರುವಂತದ್ದು ಏನಂದ್ರೆ, ಹೋದ್ರಿ ಒಂದ್ಸರಿ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ನಿಮಗೆ ಕೊಡುತ್ತೇನೆ. ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯು ಪ್ಲೀಸ್ ಲವ್ ಒನ್ ಅನದರ್. ಒಬ್ಬರನ್ನೊಬ್ರು ನೀವು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕು? ಪ್ರೀತಿಸಬೇಕು ಎಂಬುದೇ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ, ನಿಮ್ಮೊಳಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು. ಅರೆ ಬಾಪ್ರೆ, ಎಲ್ಲಾ ಜನರು ಏನಂತ ತಿಳ್ಕೊಂತಾರಂತ ನಮ್ಮನ್ನ? ನನ್ನ ಶಿಷ್ಯರೆಂದು. ಹೇಳ್ರಿ, ಯಾರ ಶಿಷ್ಯರು ನಾವು? ಯಾಕೆ ನಾವು ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು? ವೈ?
ಯೇಸು ಸ್ವಾಮಿ ಕೊಟ್ಟ ಈ ಆಜ್ಞೆ ನಮಗೆ ಏನಾಗಿದೆ? ಈ ಆಜ್ಞೆ ಏನಾಗಿದೆ ಇದು ನಮಗೆ? ವೆರಿ ಸಿಂಪಲ್. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಾವು ಅಶಕ್ತರಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆಮೇನ್. ನಾವು ಪ್ರೀತಿನ ಹೊಂದದೆ ಯಾವ ಯೋಗ್ಯತೆ ಇಲ್ಲದೇ ಇರುವ ಸಮಯದಲ್ಲಿ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆಮೇನ್. ನಾವು ಕ್ಷಮಿಸಲ್ಪಡಲಿಕ್ಕೆ ಅಯೋಗ್ಯರಾಗಿದ್ದಾಗೆ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಹಾಗಾದ್ರೆ ಆ ದೇವರ ಪ್ರೀತಿ ನಮ್ಮ ಒಳಗಡೆ ಇತ್ತಂದ್ರೆ ನೀವು ಕೂಡ ಒಬ್ಬರನ್ನೊಬ್ರು ಏನ್ ಮಾಡ್ರಿ? ಪ್ರೀತಿಸ್ರಿ. ನೀವನ್ನು ಕೂಡ ಒಬ್ಬರನ್ನೊಬ್ರು ಪ್ರೀತಿಸ್ರಿ. ದೇವರ ರಾಜ್ಯದಲ್ಲಿ ಪ್ರೀತಿ ಪಾತ್ರರಾಗಿರುವಂಥವ್ರು ಎಲ್ಲರೂ ಇದಾರ್ರಿ. ಆಮೇನ್, ಆಮೇನ್. ಆ ಪಿಕ್ಚರ್ನಲ್ಲಿ ನೋಡ್ರಿ, ಆ ಪಿಕ್ಚರ್ನಲ್ಲಿ ಎಷ್ಟು ಕಲರ್ನವ್ರು ಇದ್ದಾರೆ? ಯಾವ ದೇಶದವ್ರು ಇದ್ದಾರೆ? ಆಫ್ರಿಕಾದವನಿದ್ದಾನೆ, USA ಚೈನಾದವನಿದ್ದಾನೆ, ಈ ಕಡೆನು ಯುರೋಪಿಯನ್ಸ್ ಇರ್ಬೋದು, ಕೆಂಪಗಿರ್ತಾರಲ್ಲ ಯುರೋಪಿಯನ್ಸ್. ರೈಟ್ ರೈಟ್. ಎಲ್ಲ ಜಾತಿ ಜನರು ಅಲ್ಲಿದ್ದಾರೆ ದೇವರ ರಾಜ್ಯದಲ್ಲಿ. ಎಲ್ಲರೂ ಇದ್ದಾರೆ. ಆಮೇನ್. ಎಲ್ಲ ಜಾತಿ ಜನ. ದೇವ್ರು ಯಹೂದ್ಯರು ಮಾತ್ರ ರಕ್ಷಿಸ್ಲಿಲ್ರಿ. ಹಂಗೆ ರಕ್ಷಣೆ ಕೊಡ್ಬೇಕಾದ್ರೆ ಯಹೂದ್ಯರಿಗೆ ಮಾತ್ರ ಕೊಡ್ಬೇಕಾಗಿತ್ತಾದ್ರೆ ದೇವ್ರಿಗೆ ಸ್ತೋತ್ರ. ಯಹೂದ್ಯರಿಗೆ ಮಾತ್ರ ರಕ್ಷಣೆ ಬರದೆ ನಮಗೆಲ್ಲರಿಗೂ ದೇವ್ರ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ದೇವರ ರಾಜ್ಯದಲ್ಲಿ ಎಲ್ಲರೂ ಇಂಪಾರ್ಟೆಂಟ್ ರೀ. ಅವನು ಕರ್ರಗಿದ್ದಾನೆ, ನಾನು ಅವನು ಪ್ರೀತಿಸಲ್ಲ. ಇವನು ಕೆಂಪಗಿದ್ದಾನೆ, ನಾನು ಇವನನ್ನು ಪ್ರೀತಿಸಲ್ಲ. ನೋ, ದೇವರ ಪ್ರೀತಿಯಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಆಮೇಲೆ ಹೇಳ್ರಿ, ದೇವರ ಪ್ರೀತಿಯಲ್ಲಿ ಏನಿಲ್ಲ ನಮಗೆ ತಾರತಮ್ಯ. ನಾವೆಲ್ಲರನ್ನ ಪ್ರೀತಿಸುವ ಜನರಾಗಿದ್ದೇವೆ. ಒಂದ್ಸರಿ ಹಿಂಗೆ ನಿಮ್ಮ ಹೆಗಲ್ ಮುಟ್ಕೊಳ್ರಿ. ಪ್ರೀತಿಯ ಋಣ ಮಾತ್ರ ನನ್ನ ಹೆಗಲ್ ಮೇಲಿದೆ. ಒಬ್ಬರನ್ನೊಬ್ಬರು ಪ್ರೀತಿಸುವ ಋಣ ನಮ್ಮ ಮೇಲೆ ಇದೆ ರೀ. ಇದು ದೇವರು ಕೊಟ್ಟಂತ ಆಜ್ಞೆ. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. ಆಮೆನ್. ಈ ವರ್ಷ ನಮ್ಮ ಜರ್ನಿ ಹೆಂಗಿರ್ಲಿ? ಈ ವರ್ಷ ಒಬ್ಬರನ್ನೊಬ್ರು ಪ್ರೀತಿಸುವ ಅನ್ಯೂನ್ಯತೆಯಲ್ಲಿ ಮುಂದೆ ಹೋಗೋಣ. ಜನರು ನಮ್ಮನ್ನ ಇವರು ಯೇಸು ಸ್ವಾಮಿ ಮಕ್ಕಳೆಂಬುದಾಗಿ, ಯೇಸು ಸ್ವಾಮಿ ಶಿಷ್ಯರೆಂಬುದಾಗಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ದೆನ್ ಫೈನಲಿನ 7th one. ಎಸ್, ಏನ್ ಹೇಳ್ತದೆ 7th one? ಹೋದ್ರಿ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಿದೆ, ನೀವು ಹೊರಟು ಹೋಗ್ರಿ, ಫಲ ಕೊಡ್ರಿ, ಆ ಫಲ ನಿಲ್ಲುವಂಥದ್ದಾಗಿರ್ಲಿ. ಯಾವ ಫಲ? ಮತ್ತಲ್ಲಿ ಅದು ಹಣ್ಣು ನೋಡ್ಬಿಟ್ಟು ನೀವು ಮತ್ತೆ ಆರೆಂಜ್ ಅಂತ ಹೇಳ್ಬೇಡ್ರಿ. ಅದು ಯಾವ ಫಲ ಅಂತ ಹೇಳಿದ ತಕ್ಷಣ ಮತ್ತೆ ಈ ಕಡೆ ನೋಡಿದಾಗ ಬಹಳ ಹಣ್ಣುಗಳಿದೆ ನೋಡ್ರಿ ಇಲ್ಲಿ. ಓಕೆ, ಅದು ಪವಿತ್ರಾತ್ಮನ ಫಲ. ಯಾವ್ದಂತೆ? ಲವ್, ಜಾಯ್, ಪೀಸ್, ಪೇಷನ್ಸ್, ಕೈಂಡ್ನೆಸ್, ಗುಡ್ನೆಸ್, ಫೇತ್ಫುಲ್ನೆಸ್, ಜೆಂಟಲ್ನೆಸ್, ಏನಂತೆ? ಸೆಲ್ಫ್ ಕಂಟ್ರೋಲ್. ಎಸ್ ಸಮ್ಟೈಮ್ಸ್ ನಾವು ಏನ್ ಮಾಡ್ಬೇಕು? ಇವೆಲ್ಲ ಏನಾಗಿದೆ ಗೊತ್ತಾ? ಪ್ರೀತಿ, ಸಂತೋಷ, ಸಮಾಧಾನ, ಓಕೆ, ದೀರ್ಘ ಶಾಂತಿ, ಶಮೆದಮೆ, ಉಪಕಾರ, ನಂಬಿಗಸ್ತತನ, ಇದೆಲ್ಲ ಏನಾಗಿದೆ ಹೇಳ್ರಿ? ಇದು ಪವಿತ್ರಾತ್ಮನ ಫಲಗಳಿದೆ. ಆಮೇಲೆ ಹೇಳ್ರಿ, ಯಾರ ಫಲ ಇವು? ಪವಿತ್ರಾತ್ಮ. ಈ ವರ್ಷ ನಮ್ಮ ಜರ್ನಿನಲ್ಲಿ ಏನಾಗಿರ್ಲಿ, ಪವಿತ್ರಾತ್ಮನ ಫಲದಲ್ಲಿ ನಾವು ಮುಂದೆ ಸಾಗೋಣ. ತೋರ್ಸೋಣ ನಾವು. ಇಲ್ಲ ಅಂದ್ರೆ, ಫಲ ತೋರಿಸಿಲ್ಲ ಅಂದ್ರೆ ವೆರಿ ಸಿಂಪಲ್, ಮರಕ್ಕೆ ಏನಾಕಿದೆ? ಕೊಡಲಿ ಹಾಕ್ತಿದೆ. ಫಲ ಕೊಡದ ಪ್ರತಿ ಕೊಂಬೆಗಳನ್ನು ಕಡೆದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತಾರೆ ಎಂಬುದಾಗಿ ಕಳೆದ ಪ್ರೀವಿಯಸ್ ಮೆಸೇಜ್ಗಳಲ್ಲಿ ನಾನು ಅದನ್ನು ಹೇಳಿದ್ದೀನಿ. ನಾನು ಇದನ್ನ ಸೀಡ್ಸ್ ಬಗ್ಗೆ ಮಾತಾಡಬೇಕಾದ್ರೆ, ಆಮ್ ಐ ರೈಟ್? ಹಾಲೆಲೂಯಾ. 7 ವಿಷಯಗಳನ್ನ ದೇವರು ಇವತ್ತು ನಮ್ಮ ಸಂಗಡ ದೇವ್ರು ಮಾತನಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಓಕೆ, ಯಾವುದೇ ಎಂದಾಗ ನೋಡೋಣ ಇನ್ನೊಂದ್ಸತಿ. ಒಂದ್ಸತಿ ಬಂದ್ಬಿಡ ನೀವು. ಓಕೆ, ಮೊದಲನೇದು ಯಾವುದು? ದೇವರ ರಾಜ್ಯ ನೀತಿಗಾಗಿ ತವಕ ಪಡುವಂಥದ್ದು. ಆಮೇಲೆ ದೇವರ ಆತ್ಮಸ್ವರೂಪನ ಆತನ ರೀತಿಯಲ್ಲಿ ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನ ಆರಾಧನೆಯಲ್ಲಿ ಮುಂದೆ ಸಾಗೋಣ. ಆಮೇಲೆ ಇನ್ನೊಂದೇನು ಹೇಳ್ತಿದೆ? ವಾಕ್ಯದಲ್ಲಿ ನಾವು ನೆಲೆಗೊಂಡು, ಓಕೆ, ದೇವರ ಶಿಷ್ಯರಾಗಿರಿ, ಸತ್ಯದಲ್ಲಿ ಜೀವಿಸೋಣ. ಸತ್ಯ ನಮ್ಮನ್ನ ಬಿಡುಗಡೆ ಮಾಡುವಂಥದ್ದಾಗಿರ್ತದೆ. ದೆನ್ ಆಮೇಲೆ ಇನ್ನೊಂದೇನು ಹೇಳ್ತಿದೆ? ಆತನ ಸ್ವರಕ್ಕೆ ನಾವೇನ್ ಮಾಡೋಣ? ಕಿವಿಗೊಡೋಣ. ಆತನ ಸ್ವರವನ್ನ ಕೇಳಿ ನಾವು ಮುಂದೆ ಸಾಗೋಣ. ಆಮೇನ್. ಆಮೇಲೆ ಇನ್ನೊಂದೇನಂದ್ರೆ, ನಾವು ಕತ್ತಲಲ್ಲಿ ನಡೆಯದೆ ನಾವು ಬೆಳಕಿನಲ್ಲಿ ನಡೆಯುತ್ತಾ ನಾವು ಮುಂದೆ ಸಾಗೋಣ. ಅದ್ರ ಜೊತೆಯಲ್ಲಿ
ಏನಂತೆ? ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಜನರು ನಾವಾಗಿದ್ದೇವೆ. ದೆನ್ ಫೈನಲಿ ನಾವು ದೇವರಿಗೋಸ್ಕರ ಅನೇಕ ಫಲಗಳಿಂದ ನಾವು ತುಂಬಿಸೋಣ. ಇದು ಈ ವರ್ಷದ ಜರ್ನಿ ಆಗಿರಲಿ. ಹಲ್ಲೆಲೂಯ. ಇದು ಈ ವರ್ಷದ ಏನಾಗಿರ್ಲಿ? ಜರ್ನಿ ಆಗಿ. ಎಷ್ಟು ಜನ ಕೈಗೊಂಡು ನಡೀತೀರಿ? ಸುಮ್ಮನೆ ಹೇಳ್ಬೇಡ್ರಿ ಈಗ. ಈಗ ನನಗೆ ಹೇಳ್ಬೇಕಾ? ಎಸ್ ಪಾಸ ನಾವು ಕೈಗೊಂಡು ನಡೀತೇವೆ. ಸ್ವಲ್ಪ ಆದ್ರೂ ಕೈಗೊಂಡು ನಡೀರಿ. ಅಟ್ಲೀಸ್ಟ್ ಒಂದು ಹೆಜ್ಜೆನಾದ್ರೂ ಮುಂದೆ ಇಡ್ರಿ. ಇನ್ನು ಉಳಿದಿದ್ದ ಹೆಜ್ಜೆ ದೇವ್ರು ಕರ್ಕೊಂಡು ಹೋಗ್ತಾನೆ ನಿಮಗೆ. ಆಮೇನ್. ಇಲ್ಲಪ್ಪ ಇದು ಹೆಂಗ್ ನಡೀಲಿ ನಾನು ಅಂತಂದೇಳಿ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಡ್ರಿ. ಅಲ್ಲೇ ಯೋಚನೆ ಮಾಡ್ತಾ 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 ಇರ್ಬೇಕಾದ್ರೆ ನಿಮ್ ಜೊತೆಗಿರೋರು ನಡೆದು ದೂರ ಹೋಗ್ಬಿಟ್ಟಿರ್ತಾರೆ. ಹಲ್ಲೆಲೂಯ. ಅವ್ರು ದೂರ ಹೋಗ್ಬಿಟ್ಟಿರ್ತಾರೆ ನಡೆದು. ನಾವೆಲ್ಲರೂ ಒಟ್ಟಾಗಿ ಜೊತೆಯಾಗಿ ನಾವು ನಡೆಯೋರಾಗಿರೋಣ. ಆಮೆನ್. ಕಣ್ಣುಗಳನ್ನು ಮುಚ್ಚೋಣ. ಕುಂತ ಸ್ಥಳದಲ್ಲಿ